ಹಾಯ್, ಹಲೋ, ನಮಸ್ತೆ. ಇವತ್ತು ನಾನು ಹೋಗ್ತಿದ್ದೇನೆ ಮ್ಯಾಂಗ್ಳೂರಿಂದ ಹುಬ್ಳಿಗೆ ಹೋಗ್ತಾ ಇದ್ದೇನೆ. ಸೊ ಹುಬ್ಳಿ ರೈಡ್ ಹೇಗಿರತ್ತೆ ಅಂತ ನೋಡೋಣ. ಹೋಗ್ತಿರೋದು ಸಿಂಗಲ್ ರೈಡಲ್ಲಿ. ರೋಡ್ ಚೆನ್ನಾಗಿ ಹೇಳಿದ್ದಾರೆ. ಚೆಕ್ ಮಾಡೋಣ. ಹೋದಾಗ ಏನೇನು ಅಪ್ಡೇಟ್ ಬರುತ್ತೆ ಎಲ್ಲ ಕೊಡ್ತೇನೆ. ಸಿಗೋಣ ರೈಡಲ್ಲಿ. ಬಾಯ್. ಹಾಯ್. ಈಗ ನಾನು ಮರಂತೆ ಬೀಚ್ ಹತ್ರ ಇದ್ದೇನೆ. ನೋಡಿ ಈಗ ಟೈಮ್ ಮೋಸ್ಟ್ಲಿ 9 ಆಗಿದೆ ಈಗ. ಥಿಂಕ್ ಇನ್ನು ನನಗೆ ಸಾಧಾರಣ ಒಂದು 5 ಟು 5 ಅವರ್ ಜರ್ನಿ ಇದೆ. 5 ಅವರ್ ಅಲ್ಲ, ಮುಖ್ಯ 4.5 ಅವರ್. ಅಲ್ಲಿ ತನಕ ಈಗ ಮರವಂತೆ ಬೀಚ್ ಹತ್ರ ಬಂದಿದೆ. ಮರವಂತೆ ಬೀಚ್ ಎಲ್ಲರೂ ನೋಡಿರ್ಬೋದು. ತುಂಬಾ ಚೆನ್ನಾಗಿರೋ ಬೀಚ್ ಒಂದು. ಭಟ್ಕಳ ಹೋಟೆಲ್ ಸಿಗತ್ತೆ. ಆ ಲೈಟ್ ವ್ಯೂ ತೋರಿಸ್ತೇನೆ ನೋಡಿ. ಈಗ ಮೊನ್ನೆ ಮಳೆ ಎಲ್ಲ ಬಂದಿದೆ. ಸಾಧಾರಣ ನೀರ್ ನಿಂತಿದೆ. ನಾವು ನೋಡೋಣ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗತ್ತಾ ಅಂತ ಹೇಳಿ. ಆದ್ರೆ ಒಳ್ಳೆದು, ನಡ್ಕೊಂಡು ಹೋಗ್ತಿದ್ದೇವೆ. ಎಸ್. ಸೌಂಡ್ ಕೇಳ್ತಿದೆ ಎಲ್ಲರಿಗೂ. ಇದು ಸೂಪರ್ ಆಗಿ ಲೊಕೇಶನ್ ಸಿಕ್ತು. ಕೆಲವೊಂದ್ಸತಿ ಅನ್ಎಕ್ಸ್ಪೆಕ್ಟೆಡ್ ಇಷ್ಟು ಒಳ್ಳೆ ಲೊಕೇಶನ್ ಸಿಗತ್ತಲ್ಲ. ಲೊಕೇಶನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಥಿಂಕ್ ಇದು ನಾನು ಎಲ್ಲಿದ್ದೇನೆ ಅಂತಾನೆ ಗೊತ್ತಿಲ್ಲ. ಲೊಕೇಶನ್ ಕೂಡ ಗೊತ್ತಿಲ್ಲ. ನೋಡೋಣ ಇದು ಎಲ್ಲಿ ಅಂತ ಹೇಳಿ ಪಿನ್ ಡ್ರಾಪ್ ಅಲ್ಲಿ ಹಾಕಿರ್ತೇನೆ. ಫೈನಲಿ ಹುಬ್ಳಿಗೆ ಬಂದಿದ್ದಾರೆ. ಆಲ್ರೆಡಿ ಕಾರ್ ಫಾಲೋ ಮಾಡ್ತಾ ಇದ್ದಾರೆ. ದಿಕ್ಕಿದೆ ನಾರಲ್ಲಿ. ಈಗ ಅಲ್ಲಿ ಹೋಗ್ತಾ ಇದ್ದಾರೆ. ನಾನು ಕೂಡ ನೋಡೋಣ. ಸೊ ಫೈನಲಿ ಹುಬ್ಳಿಗೆ ಬಂದಿದ್ದೇವೆ. ಈಗ ಊಟ ಮಾಡ್ಲಿಕ್ಕೆ ಹೋಗೋಣ. ಯಾರ್ದು ನೋಡಿ ನಮ್ಮ ಜೊತೆ. ಫ್ರೆಂಡ್. ಡ್ರೆಸ್ ಎಲ್ಲ ಪಾಡ್ದು ಯಾರು ಡ್ರೆಸ್ ಪಾಡ್ದೆ ನಾನೆಲ್ಲ ಹಾಕೊಂಡು ಬಿಸಿ ತಿಂದೆ ರಂಜಾನ್. ಸಿಕ್ಕಿರೋ ರೂಮ್ ನೋಡಿ. ಈಗ ಶೂಟ್ ಲೊಕೇಶನ್ಗೆ ಹೋಗೋಣ. ಶೂಟ್ ಲೊಕೇಶನ್ ಅಂದ್ರೆ ಫಸ್ಟ್ ಈಗ ಅವ್ರ ಮನೆಗೆ ಹೋಗಿ ಅಲ್ಲಿಂದ ತಿಂಡಿ ಎಲ್ಲ ತಿಂದು ಆಮೇಲೆ ಸೀದಾ ಲೊಕೇಶನ್ ಹೋಗೋಣ. ಲೊಕೇಶನ್ ಅಂತಂದ್ರೆ ಅದೇ ಫಸ್ಟ್ ಈಗ ಇವತ್ತಿರೋದು ಮನೆ, ನಾಳೆ ಎಂಗೇಜ್ಮೆಂಟ್ ಇದೆ. ಸೊ ಅದಕ್ಕೋಸ್ಕರ 2 ದಿನಾನು ಇಲ್ಲೇ ಇದೆ. ಸೊ ನೋಡೋಣ ಈಗ ಅವ್ರ ಮನೆಗೆ ಹೋಗಿ ಮತ್ತೆ ತಿಂಡಿ ತಿನ್ಲಿಕ್ಕಿದೆ. ತಿಂಡಿ ತಿನ್ನಿ ಈಗ ಕಾಲ್ ಮಾಡಿದ್ರು. ಬಟ್ ನಮ್ದು ಯೂಶಲ್ ನಂದು ಬೆಳಿಗ್ಗೆ ಬೇಗ ಆಗತ್ತೆ. ಅವ್ರಿಗೂ ಗೊತ್ತಿಲ್ಲ. ಬಟ್ ಆದ್ರೂ ಒಂದ್ಸತಿ ಈಗ ಹೋಗಿ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಫ್ಲೈಟ್ ಟಿಫನ್ ಎಲ್ಲ ಮಾಡ್ಕೊಂಡು ಸೀದಾ ಲೊಕೇಶನ್ ಹೋಗೋಣ. ಲೊಕೇಶನ್ ಅಂತಂದ್ರೆ ಹೊಸ ಮನೆಗೆ ಹೋಗೋಣ. ಅವರು ಅಲ್ಲಿದ್ದೀವಿ ಶೂಟ್ ಅಲ್ಲೇ ನಟ್ಟಿ ಕೊಡ್ತಾ ಸಿಗುತ್ತೆ. ಹಲೋ, ಹಾಯ್, ನಮಸ್ತೆ. ಫೈನಲಿ ಹುಬ್ಳಿದೆಲ್ಲ ಶೂಟ್ ಆಗಿದೆ. ಹುಬ್ಳಿಲಿ ನಿನ್ನೆ ಎಂಗೇಜ್ಮೆಂಟ್ ಶೂಟ್ ಇತ್ತು. ಸೊ ಎಂಗೇಜ್ಮೆಂಟ್ ಶೂಟ್ ಆಗಿದೆ. ಈಗ ಏನ್ ಸಣ್ಣ ಪ್ಲಾನ್ ಚೇಂಜ್ ಅಂತ ಅಂತಂದ್ರೆ ನಾನು ಇಲ್ಲಿಂದ ಹುಬ್ಳಿಯಿಂದ ಸೀದಾ ಜೋಗಕ್ಕೆ ಹೋಗ್ತಾ ಇದ್ದೇನೆ. ಜೋಗ್ ಫಾಲ್ಸ್ ಅಜ್ಜಿ ಮನೆ ಇದೆ ನಮ್ದು. ಸೊ ಅಜ್ಜಿ ಮನೆಗೆ ಹೋಗಿ ಜಸ್ಟ್ 1 ರೌಂಡ್ ಜಸ್ಟ್ ವಿಸಿಟ್ ಆಗಿ ಅಲ್ಲಿಂದ ರಿಟರ್ನ್ ಮಂಗಳೂರಿಗೆ ಹೋಗೋಣ. ಸೊ ಹಾಗಾಗಿ ಈಗ ಹುಬ್ಳಿ ಟು ಜೋಗ್ ಫಾಲ್ಸ್ ರೋಡ್ ಅಲ್ಲಿ ಇದ್ದೇನೆ. ಸೊ ಚೆನ್ನಾಗಿತ್ತು ಲೊಕೇಶನ್, ಹಾಗೆ ನಿಲ್ಸಿದಲ್ಲಿ. ಸೊ ನೋಡ್ಬೋದು. ಅರ್ಲಿ ಮಾರ್ನಿಂಗ್ ಹೊರಟಿದ್ದೇನೆ ನಾನು, 4 ಗಂಟೆಗೆಲ್ಲ ಹೊರಟಿದ್ದೇನೆ. ಹಾಗಾಗಿ ಈ ವೈಬ್ ಇದೆ. ಸೊ ಸಿಗೋಣ ಮುಂದೆ. ಈ ತರ ಏನಾದ್ರು ಸೀನಿಯರ್ಸ್ ಇರ್ತಾರೆ ನಾನು ಎದುರಿಸ್ತೇನೆ.